ಇಲ್ಲಿ ಇಂಡಿಯಾ ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಲಾಸ್ಟ್ ಚಾನ್ಸ್ ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನೀವು ಎಲ್ಲರೂ ಕೂಡ ಈ ಒಂದು ಕೆಲಸನ ಮಾಡಲೇಬೇಕಾಗಿದೆ. ಏನಾದ್ರು ಮಾಡಿಲ್ಲ ಅಂದ್ರೆ ಈ ಒಂದು ಚಾನ್ಸ್ ನಿಮ್ಗೆ ಮತ್ತೆ ಸಿಗಲ್ಲ, ಮಿಸ್ ಮಾಡ್ಕೋತೀರಾ. ಇವಾಗ ಇಂಡಿಯಾ ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಏನೇನು ಅಪ್ಡೇಟ್ಸ್ ಗಳು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ನೀಟ್ ಎಕ್ಸಾಮ್ ನ ಬರ್ದಿರಾ, ಹಾಗೆ ನೀಟ್ ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನೋಡಿ, ನೀವು ಯಾರಾದ್ರೂ ಇಂಜಿನಿಯರಿಂಗ್ ನ ಮಾಡಬೇಕು, ಒಂದು ಅಬ್ರೋಡ್ ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಇದ್ರೆ ಅಪೋಲೋ ಯೂನಿವರ್ಸಿಟಿ ಅವರು ಒಂದು ಹೈಬ್ರಿಡ್ ಇಂಜಿನಿಯರಿಂಗ್ ನ ಪ್ರೋಗ್ರಾಮ್ ನ ತಂದಿದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನೀವು 2 ಇಯರ್ಸ್ ಇಂಡಿಯಾದಲ್ಲಿ ಓದ್ತೀರಾ, ಫೈನಲ್ ಇಯರ್ ಬಂದ್ಬಿಟ್ಟು ಅಬ್ರೋಡ್ ಅಲ್ಲಿ ಓದ್ತೀರಾ, UK ಲಂಡನ್ ಅಲ್ಲಿ. ಅಲ್ಲೇ ನಿಮ್ಗೆ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ಅಲ್ಲೇ ನಿಮ್ಗೆ ಜಾಬ್ ಕೂಡ ಸಿಗುತ್ತೆ. ಓಕೆನಾ, ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನೀವೇನಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನಾದ್ರು ನೀವು ಮಾಡ್ತೀರಾ ಅಂದ್ರೆ ಅಬ್ರೋಡ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಇವಾಗ ಅರ್ಧ ದುಡ್ಡಲ್ಲಿ ನೀವು ಒಂದು ಎಜುಕೇಶನ್ ಮುಗಿಸ್ಕೊ ಬರ್ಬೋದು, ಮತ್ತೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ಮತ್ತೆ ನಿಮ್ಮ ಏಜ್ ಮತ್ತೆ ಟೈಮ್ ಎಲ್ಲ ಕೂಡ ಸೇವ್ ಆಗುತ್ತೆ. ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಫಾರ್ಮ್ ಲಿಂಕ್ ಇರುತ್ತೆ, ಫಿಲ್ ಅಪ್ ಮಾಡಿ ಅವರು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನೀಡ್ತಾರೆ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆನಾ, ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರಂದ್ರೆ ಪ್ರತಿಯೊಂದು ನೀಟ್ ಅಪ್ಡೇಟ್ಸ್ ಕೂಡ ನಿಮ್ಗೆ ಟೈಮ್ ಟು ಟೈಮ್ ಸಿಗ್ತಿದೆ. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ನೀಟ್ ಅಪ್ಡೇಟ್ ನ ಕೊಟ್ಟಿದೆ. ಇಲ್ಲಿ NT ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ರು. ಇಲ್ಲಿ ನೀವು ಯಾರು ನೀಟ್ ಎಕ್ಸಾಮ್ ನ ಬರ್ದಿದ್ದೀರಾ, ನೀವು ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಫೀಸ್ ನ ಕಟ್ಟಿದ್ರಲ್ಲ ಅದನ್ನ ನಾವು ರೀಫಂಡ್ ನ ಮಾಡ್ತಾ ಇದೀವಿ. ಆದ್ರೆ ನೀವು ಎಷ್ಟೊಂದು ಜನ ಬ್ಯಾಂಕ್ ಅಕೌಂಟ್ ನ ಕನ್ಫರ್ಮೇಶನ್ ಕೊಟ್ಟಿಲ್ಲ, ಬೇಗ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಓಕೆನಾ, ಮತ್ತೆ NT ಅವರು ಟ್ವಿಟರ್ ಅಲ್ಲೂ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ. ಇಲ್ಲಿ ಅಪ್ಡೇಟ್ ಕೊಟ್ಟಿರೋದೇನಂದ್ರೆ ರೀಫಂಡ್ ಪ್ರೋಸೆಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ. 8,29,000 ಜನ ಇವಾಗ ಬ್ಯಾಂಕ್ ಅಕೌಂಟ್ ನ ಕನ್ಫರ್ಮೇಶನ್ ಕೊಟ್ಟಿದ್ರೆ, ಇನ್ನೂ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಗಳು ಬ್ಯಾಂಕ್ ಅಕೌಂಟ್ ನ ಕನ್ಫರ್ಮೇಶನ್ ಕೊಡೋದು ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ಓಕೆನಾ, ನೀವು ಯಾರಾದ್ರೂ ಬ್ಯಾಂಕ್ ಅಕೌಂಟ್ ನ ಇನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಲಾಗಿನ್ ಆಗ್ಬಿಟ್ಟು ಬೇಗ ಕನ್ಫರ್ಮೇಶನ್ ಕೊಡಿ. ಯಾಕೆಂದ್ರೆ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇವಾಗ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬಿಟ್ಟು ಬ್ಯಾಂಕ್ ಅಕೌಂಟ್ ನ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ನೀಟ್ ರೀಫಂಡ್ ಆಗುತ್ತೆ, ಇಲ್ಲಾಂದ್ರೆ ರೀಫಂಡ್ ಆಗಲ್ಲ. ಮತ್ತೆ ಅಪೋಲೋ ಯೂನಿವರ್ಸಿಟಿದು ಅಪ್ಲೈ ಮಾಡೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಫಿಲ್ ಅಪ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ತಿಳಿಸಿ. ಬ್ಯಾಂಕ್ ಅಕೌಂಟ್ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಬೇಗ ಕೊಡು, ಜುಲೈ 14ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.